ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ತ್ರಿಶಿರ ಮತ್ತೆ ವೃತ್ರಾಸುರನ ವಧೆಯ ವೃತ್ತಾಂತ ಮತ್ತೆ ಇಂದ್ರನು ತಿರಸ್ಕೃತನಾಗಿ ನೀರಲ್ಲಿ ಅಡಗಿಕೊಳ್ಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಇಂದ್ರ ಮತ್ತೆ ವೃತ್ರಾಸುರನ ನಡುವೆ ಯುದ್ಧ ನಡೆಯುತ್ತೆ. ಅವನು ನುಂಗು ಬಿಡ್ತಾನೆ. ಆದರೆ ಆಕಳಿಕೆಯನ್ನು ದೇವತೆಗಳು ನಿರ್ಮಿಸಿ ಅದರಿಂದ ಇಂದ್ರ ಅವನ ಬಾಯಿಂದ ಹೊರಗಡೆ ಬರೋ ಹಾಗಾಗತ್ತೆ. ಆಮೇಲೆ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ವಿಷ್ಣುವಿನ ಹತ್ರ ಹೋಗ್ತಾರೆ. ಅವನು ಒಂದು ಉಪಾಯವನ್ನು ಹೇಳ್ತಾನೆ. ನೀವು ಸಾಮವನ್ನು ಉಪಯೋಗಿಸಿ ಅವನ ಹತ್ರ ಚೆನ್ನಾಗಿ ಮಾತಾಡಿ ಸಂಧಿ ಮಾಡಿಕೊಳ್ಳೋ ರೀತಿ ಮಾಡಿ, ಆಮೇಲೆ ನಾನು ಇಂದ್ರನ ಗದೆಯಲ್ಲಿ ಕೂತ್ಕೊಂಡು ಅವನ ವಧೆ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ವೃತ್ರಾಸುರನ ಹತ್ರ ಹೋಗ್ಬಿಟ್ಟು ಋಷಿಮುನಿಗಳು ಎಲ್ಲ ಮಾತಾಡ್ತಾರೆ. ಆಯಿತು, ಇನ್ಮೇಲೆ ಇಬ್ಬರು ಜಗಳ ಆಡೋದು ಬೇಡ, ಇಬ್ಬರು ಸಂಧಿ ಮಾಡ್ಕೊಳ್ಳಿ ಅಂತ. ಆಗ ವೃತ್ರಾಸುರ ಒಂದು ಷರತ್ತನ್ನು ಇಡ್ತಾನೆ. ಕೆಲವೊಂದು ವಸ್ತುಗಳು, ಕಲ್ಲು, ಕಡ್ಡಿ, ಶಸ್ತ್ರ, ಅಸ್ತ್ರ, ಹಗಲು, ರಾತ್ರಿ, ಈ ರೀತಿ ಕೆಲವೊಂದು ವಿಚಾರಗಳನ್ನು ಹೇಳಿ ಇದು ಯಾವುದರಿಂದನೂ ನನ್ನನ್ನು ಕೊಲ್ಲಬಾರದು ಅಂತಂದ್ಬಿಟ್ಟು ಅವನು ಷರತ್ತನ್ನು ಇಡ್ತಾನೆ. ಅದಕ್ಕೆ ಇವರೆಲ್ಲ ಒಪ್ಕೊಳ್ತಾರೆ. ಆದ್ದರಿಂದ ವೃತ್ರಾಸುರನಿಗೂ ಸಂತೋಷ ಆಗುತ್ತೆ, ಆಮೇಲೆ ಇಂದ್ರನಿಗೂ ಕೂಡ ಸಂತೋಷ ಆಗುತ್ತೆ. ಆದರೆ ಇಂದ್ರ ಏನು ಮಾಡ್ತಾನೆ, ವೃತ್ರಾಸುರನನ್ನು ಕೊಲ್ಲೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಒಂದು ದಿನ ಇಂದ್ರ ಏನು ಮಾಡ್ತಾನೆ, ಸಾಯಂಕಾಲದ ಸಮಯ ಇರತ್ತೆ. ಆಗ ವೃತ್ರಾಸುರ ಸಮುದ್ರದ ದಡದಲ್ಲಿ ವಿಚರಣೆ ಮಾಡ್ತಾ ಇರೋದನ್ನ ನೋಡ್ತಾನೆ. ಆಗ ಅವನು ವೃತ್ರನಿಗೆ ಕೊಟ್ಟ ವರದ ಬಗ್ಗೆ ವಿಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅವನು ಹಗಲು ಇರಬಾರ್ದು, ರಾತ್ರಿನೂ ಇರಬಾರ್ದು ಅಂತ ಹೇಳಿರ್ತಾನೆ. ಇನ್ನೇನೇನು ಹೇಳಿದಾನೆ ಅವನು ಅಂತಂದ್ಬಿಟ್ಟು ಅವನ ಷರತ್ತನ್ನು ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಇದು ಸಂಧ್ಯಾಕಾಲ ಅಂತಂದರೆ ಈಗ ರಾತ್ರಿನೂ ಅಲ್ಲ ಹಗಲು ಅಲ್ಲ, ಇದು ಸಂಧ್ಯಾಕಾಲ. ಮತ್ತು ನಾನು ನನ್ನ ಶತ್ರು ವೃತ್ರನನ್ನು ಈಗ ಖಂಡಿತವಾಗೂ ಕೊಲ್ಲಬೇಕು. ಅಂದರೆ ಇದು ಒಳ್ಳೆಯ ಸಮಯ, ಸಂಧ್ಯಾಕಾಲವಾಗಿರೋದ್ರಿಂದ. ಅವನು ಹಗಲು ಮತ್ತು ರಾತ್ರಿ ಅಂತ ಹೇಳಿರೋದು, ಸಂಧ್ಯಾಕಾಲ ಅಂತ ಹೇಳಿಲ್ಲ ಅಲ್ವಾ. ನಾನೇನಾದರೂ ಈ ದಿನ ಈ ಮಹಾನ್ ಅಸುರನನ್ನು ಮೋಸದಿಂದ ಕೊಲ್ಲದೆ ಹೋದರೆ ನನಗೆ ಒಳ್ಳೆಯದಾಗೋದಿಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿ ಅವನು ಇಂದ್ರ ಏನು ಮಾಡ್ತಾನೆ, ವಿಷ್ಣುವನ್ನು ಸ್ಮರಣೆ ಮಾಡ್ಕೊಳ್ತಾನೆ. ತಕ್ಷಣ ಅವನಿಗೆ ಸಮುದ್ರದ ಮೇಲೆ ಪರ್ವತದ ಹಾಗೆ ನೊರೆ ಹೇಳ್ತಾ ಇರೋದು ಕಾಣಿಸ್ಕೊಳ್ಳುತ್ತೆ. ನೊರೆ ಇರುತ್ತಲ್ವಾ, ಅದನ್ನು ನೋಡ್ತಾನೆ. ಅವನು ಅದನ್ನು ಯೋಚನೆ ಮಾಡ್ತಾನೆ, ಇದು ಒಣಗಿರೋದು ಅಲ್ಲ, ಒದ್ದೇನೂ ಅಲ್ಲ. ಈಗ ನೊರೆ ಅನ್ನೋದು ಒದ್ದೆ ಅಂತಲೂ ಹೇಳೋಕ್ಕಾಗಲ್ಲ, ಒಣಗಿರೋದು ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಅದು ಯಾವುದೇ ಶಸ್ತ್ರನೂ ಅಲ್ಲ. ಅದಕ್ಕೋಸ್ಕರ ನಾನು ಇದನ್ನು ವೃತ್ರಾಸುರನ ಮೇಲೆ ಎಸೆದ್ರೆ ಅವನು ಒಂದೇ ಕ್ಷಣದಲ್ಲಿ ನಷ್ಟ ಆಗಿಬಿಡ್ತಾನೆ ಅಂತ ಯೋಚನೆ ಮಾಡಿ ಅವನು ತಕ್ಷಣ ತನ್ನ ವಜ್ರದ ಸಹಿತ ಆ ನೊರೆಯನ್ನು ಏನು ಮಾಡ್ತಾನೆ, ವೃತ್ರಾಸುರನ ಮೇಲೆ ಎಸಿತಾನೆ. ಮತ್ತು ಭಗವಂತ ವಿಷ್ಣು ಏನು ಮಾಡ್ತಾನೆ, ಆ ನೊರೆಯ ಒಳಗಡೆ ಪ್ರವೇಶ ಮಾಡಿ ವೃತ್ರಾಸುರನನ್ನು ಕೊಲ್ತಾನೆ. ಅಂದರೆ ಅವನು ಹೇಳಿದಂಥ ಯಾವುದರಿಂದನೂ ಅವನು ಕೊಲೆ ಆಗೋದಿಲ್ಲ, ಆ ನೊರೆಯಿಂದ ಅವನನ್ನು ಕೊಲ್ತಾರೆ. ಆದರೆ ಅಲ್ಲಿ ಆ ಭಗವಂತನ ಶಕ್ತಿ, ಆ ಭಗವಂತ ಸ್ವತಃ ಅದರೊಳಗಡೆ ಕೂತ್ಕೊಂಡು ಅವನನ್ನು ನಷ್ಟ ಮಾಡ್ತಾನೆ. ಈ ರೀತಿ ಯೋಚನೆ ಮಾಡಿ ಅವನು ತಕ್ಷಣ ಏನು ಮಾಡ್ತಾನೆ, ತನ್ನ ವಜ್ರದ ಸಹಿತ ಆ ನೊರೆಯನ್ನು ವೃತ್ರಾಸುರನ ಮೇಲೆ ಎಸಿತಾನೆ. ಮತ್ತು ಭಗವಂತ ವಿಷ್ಣು ಆ ನೊರೆಯ ಒಳಗಡೆ ಪ್ರವೇಶ ಮಾಡಿ ವೃತ್ರಾಸುರನನ್ನು ಕೊಲ್ತಾನೆ. ವೃತ್ರ ಸತ್ತ ತಕ್ಷಣ ಪ್ರಜೆಗಳೆಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಮತ್ತು ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು, ನಾಗರು ಮತ್ತು ಋಷಿಗಳು ಇವರೆಲ್ಲರೂ ಕೂಡ ಇಂದ್ರನ ಸ್ತುತಿ ಮಾಡ್ತಾರೆ. ಅವನು ಯೋಚನೆ ಮಾಡಿ ಈ ಕೆಲಸವನ್ನು ಪೂರ್ತಿ ಮಾಡ್ತಾನಲ್ಲ, ಅದಕ್ಕೋಸ್ಕರ ಎಲ್ಲರೂ ಕೂಡ ಅವನ ಸ್ತುತಿ ಮಾಡ್ತಾರೆ. ಇಂದ್ರ ದೇವತೆಗಳಿಗೆ ಭಯದ ಕಾರಣವಾಗಿದ್ದಂತಹ ಮಹಾಬಲಿ ವೃತ್ರಾಸುರನ ವಧೆಯನ್ನೇನೋ ಮಾಡ್ತಾನೆ. ಆದರೆ ಮೊದಲು ತ್ರಿಶಿರನನ್ನು ಕೊಂದಿದ್ರಿಂದ ಅವನಿಗೆ ತಗಲಿರುತ್ತಲ್ಲ ಬ್ರಹ್ಮಹತ್ಯೆ ದೋಷ, ಆ ಕಾರಣದಿಂದ ಈಗ ಅಸತ್ಯ ವ್ಯವಹಾರ, ಅಂದರೆ ಅವನು ತಪ್ಪು ಮಾಡಿದ್ದಾನೆ, ಧರ್ಮಯುತವಾಗಿ ನಡ್ಕೊಂಡಿಲ್ಲ ಅಲ್ವಾ, ಆ ಒಂದು ಕೆಲಸದ ಕಾರಣ ಆ ರೀತಿ ನಾನು ಮಾಡಿದ್ನಲ್ಲ ಅಂತನ್ಬಿಟ್ಟು ತಿರಸ್ಕೃತನಾಗಿರೋದ್ರಿಂದ ಅವನ ಮನಸ್ಸಲ್ಲಿ ಬಹಳ ದುಃಖ ಆಗುತ್ತೆ. ಅಂದರೆ ನಾನು ಮಾಡಿರೋ ತಪ್ಪು ಅನ್ನುವಂಥ ಒಂದು ಆ ಗಿಲ್ಟ್ ಅಂತ ಹೇಳ್ತೀವಲ್ವ, ಆ ಫೀಲಿಂಗ್ ಅವನಲ್ಲಿರುತ್ತೆ. ನಾನು ಈ ರೀತಿ ಒಂದು ಕೆಲಸ ಮಾಡಿಬಿಟ್ನಲ್ಲ ಅಂತ ಅವನು ತುಂಬ ದುಃಖ ಪಟ್ಕೊಳ್ತಾನೆ. ಮತ್ತು ಈ ಪಾಪಗಳ ಕಾರಣದಿಂದ ಅವನೇನು ಮಾಡ್ತಾನೆ, ಸಂಜ್ಞಾ ಶೂನ್ಯ ಮತ್ತು ಅಚೇತನನ ಹಾಗೆ, ಅಂದರೆ ಏನು, ಅವನಿಗೆ ಪ್ರಜ್ಞೆನೇ ಇರಬಾರ್ದು, ಅಂದರೆ ತಲೆ ಫುಲ್ಲು ಖಾಲಿ ಆಗಿಬಿಡೋದು. ಆಮೇಲೆ
ಅವನಲ್ಲಿ ಚೈತನ್ಯ ಶಕ್ತಿನೇ ಇಲ್ಲ, ಆ ರೀತಿ ಆಗ್ಬಿಡ್ತಾನೆ. ಮತ್ತೆ ಈ ಲೋಕದ ಸೀಮೆ ಬಾರ್ಡರ್ ಇರುತ್ತಲ್ಲ, ಅಲ್ಲಿ ನೀರಲ್ಲಿ ಹೋಗಿ ಅವತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಯಾವಾಗ ದೇವರಾಜ ಬ್ರಹ್ಮ ಹತ್ಯೆಯಿಂದ ಪೀಡಿತನಾಗಿ ಸ್ವರ್ಗವನ್ನು ಬಿಟ್ಟು ಹೊರಟು ಹೋಗ್ತಾನೋ, ಆಗ ಸಂಪೂರ್ಣ ಪೃಥ್ವಿ ಇರುತ್ತಲ್ಲ, ಅದು ಮರಗಳು ಸತ್ತಿದ್ರಿಂದ ಮತ್ತೆ ವನಗಳೆಲ್ಲ ಒಣಗಿ ಹೋಗಿದ್ರೆ ಹೇಗೆ ಪಾಳು ಬಿದ್ದು ಹೋಗುತ್ತೋ ಹಾಗಿತ್ತು. ಅಂದರೆ ಇಡೀ ಪೃಥ್ವಿ ಹಾಗಿತ್ತು. ಯಾಕಂದರೆ ಇಂದ್ರ ಈ ಲೋಕಗಳ ರಾಜ ಅಲ್ವಾ, ಅವನೇ ಇಲ್ಲ ಅಂತಂದಮೇಲೆ ಈ ಪೃಥ್ವಿ ಹೇಗಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನದಿಗಳ ಧಾರೆಗಳು ತುಂಡಾಗಿತ್ತು. ನದಿಗಳ ಧಾರೆಗಳು ಹೇಗೆ ಒಂದೇ ಸಮನೆ ಹರಿತಾ ಇರುತ್ತಲ್ಲ, ತುಂಡಾಗಿತ್ತು ಅಂತಂದರೆ ನೀರೂ ಇಲ್ಲ ಅಂತ ಅರ್ಥ. ಮತ್ತು ಸರೋವರದ ಜಲ ಹೀನವಾಗಿತ್ತು. ಸರೋವರದ ಜಲ ಯಾವಾಗಲೂ ಪರಿಶುದ್ಧವಾಗಿರುತ್ತೆ, ಆದರೆ ಇಲ್ಲಿ ಕೆಟ್ಟು ಹೋಗಿತ್ತು. ಅನಾವೃಷ್ಟಿಯ ಕಾರಣ ಎಲ್ಲ ಜೀವಿಗಳಲ್ಲಿ ಒದ್ದಾಟ ಶುರುವಾಗುತ್ತೆ. ಮತ್ತು ದೇವತೆಗಳು ಮಹರ್ಷಿಗಳಿಗೂ ಕೂಡ ತುಂಬ ತೊಂದರೆಯಾಗೋದಕ್ಕೆ ಶುರುವಾಗುತ್ತೆ. ಯಾವುದೇ ರಾಜ ಇಲ್ಲದೆ ಇರುವ ಕಾರಣ ಸಂಪೂರ್ಣ ಜಗತ್ತು ಉಪದ್ರವಗಳಿಂದ ಪೀಡಿತವಾಗಿರೋದಕ್ಕೆ ಶುರುವಾಗುತ್ತೆ. ಆಗ ದೇವತೆಗಳಿಗೂ ಕೂಡ ಭಯ ಆಗುತ್ತೆ. ಏನು ಅಂತಂದರೆ, ಈಗ ನಮ್ಮ ರಾಜ ಯಾರಾಗೋದು? ಈಗ ಇಂದ್ರ ಏನೋ ಹೊರಟೋದ, ಆ ಪದವಿ, ಆ ಇಂದ್ರ ಅನ್ನೋದು ಒಂದು ಪದವಿ ಅಲ್ವಾ, ಅಲ್ಲಿ ಇದ್ದಂಥವನು ಹೊರಟೋಗಿದ್ದಾನೆ. ಈಗ ಅಲ್ಲಿಗೆ ಯಾರನ್ನ ರಾಜನನ್ನಾಗಿ ತರೋದು? ಯಾಕಂದರೆ ದೇವತೆಗಳಲ್ಲಿ ಯಾರ ಮನಸ್ಸು ಕೂಡ ಈಗ ರಾಜ್ಯದ ಭಾರವನ್ನು ಸಂಭಾಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿ ಇರುತ್ತೆ. ಈಗ ಆ ಒಂದು ಪದವಿಯಲ್ಲಿ ಕೂತ್ಕೊಳ್ಳೋರಿಗೆ ಆ ಯೋಗ್ಯತೆ ಇರಬೇಕು ಅಲ್ವಾ. ಯೋಗ್ಯತೆ ಇಲ್ಲ ಅಂತಂದರೆ ಅವರು ಅದನ್ನು ಸಂಭಾಳಿಸೋದಕ್ಕಾಗೋದಿಲ್ಲ. ಸೊ ಇವ್ರಿಗೆ ಯೋಚನೆ ಆಗಿಬಿಡುತ್ತೆ, ಯಾರನ್ನ ಈಗ ಈ ಪದವಿಯಲ್ಲಿ ಕೂರಿಸೋದು? ನಮ್ಮಲ್ಲೇ ಈ ದೇವತೆಗಳಲ್ಲೇ ಯಾರನ್ನಾದರೂ ಕೂರಿಸೋಣ ಅಂತಂದರೆ ಅವ್ರ ಮನಸ್ಸು ಈಗ ಆ ಒಂದು ಸ್ಥಿತಿಯಲ್ಲಿಲ್ಲ. ರಾಜ್ಯದ ಭಾರವನ್ನು ಸಂಭಾಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಅವರಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.